ಅವರಿಗೆ ಎದುರು ನಿಲ್ಲುವ ಮತ್ತೊಬ್ಬ ವ್ಯಕ್ತಿ ಇಡೀ ಹಿಂದೂಸ್ತಾನದಲ್ಲಿ ಯಾರೂ ಇಲ್ಲ, ಯಾವುದೇ ಪಕ್ಷದಲ್ಲೇ ಇಲ್ಲ. ಆದ್ದರಿಂದ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನಾವೊಂದು ರಾಷ್ಟ್ರೀಯ ಪಕ್ಷದ ಸಂಬಂಧ ಇಟ್ಕೊಂಡಿದ್ದೇವೆ. ನಾವು ಒಂದು ಪ್ರಾದೇಶಿಕ ಪಕ್ಷ ಆದರೂ, ಆದರೆ ನಮ್ಮ ಸಂಬಂಧ ಒಂದು ರಾಷ್ಟ್ರೀಯ ಪಕ್ಷ, ಈ ದೇಶವನ್ನು ಆಳತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೇವೆ. ಆ ಕಾರಣದಿಂದಲೇ ಕುಮಾರಸ್ವಾಮಿ ಅವರಿಗೆ ನಾನು ಅವ್ರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಎಂದೂ ಕೇಳಿಕೊಳ್ಳಲಿಲ್ಲ. ನಾನು ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ನನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಅದು ಆಗಲೇ ಕಾರಣ ಏನು? ಕುಮಾರಸ್ವಾಮಿಯವರು ಮಾಡಬೇಕು ಅನ್ನುವ ಹಿನ್ನೆಲೆ ಅದು ಅತ್ಯಂತ ನಷ್ಟಕ್ಕೆ ಒಳಗಾಗಿ ಮಾರಾಟ ಮಾಡಬೇಕು ಅನ್ನುವ ಹಿನ್ನೆಲೆ ಇದ್ದಾಗ ಕುಮಾರಸ್ವಾಮಿ ಅವರು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಸಹಕಾರ ಕೊಟ್ಟರು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಾನು ಟೀಕೆ ಮಾಡಲ್ಲ, ಟೀಕೆಯಿಂದ ಏನೂ ಪ್ರಯೋಜನ ಆಗಲ್ಲ, ನಾವೇನೂ ಅದರಿಂದ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಭದ್ರಾವತಿ ಇರ್ಬೋದು, HFT ಫ್ಯಾಕ್ಟ್ರಿ ಇರ್ಬೋದು, HAL ಇರ್ಬೋದು, ಇವತ್ತು ಅನೇಕ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಸಕ್ರಿಯವಾಗಿ ಅವಕ್ಕೆ ಚಾಲನೆ ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಸಹಕಾರ ಬೇಕು. ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳಿದ್ದೇನೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ಅದು ಸರ್ಕಾರಕ್ಕೆ ಸೇರಿದ ವಿಷಯ. ಆದರೆ ಕುಮಾರಸ್ವಾಮಿಯವರು ಈ ಕೇವಲ 8-9 ತಿಂಗಳಲ್ಲಿ ಇಡೀ ಹಿಂದೂಸ್ತಾನದ ಎಲ್ಲ ಸರ್ಕಾರಿ ಸ್ವಾಮ್ಯದ ಒಂದು ಉದ್ಯಮಗಳಾಗಿ ಕೆಲಸ ಏನು ನಡೀತಾ ಇದೆಯೋ ಅಥವಾ ಸ್ಥಗಿತ ಆಗಿದೆಯೋ ಆ ಎಲ್ಲವನ್ನೂ ಸ್ವತಃ ಅವರೇ ಪರಿಶೀಲನೆ ಮಾಡಿದ್ದಾರೆ. ಅದು ಈ ರಾಷ್ಟ್ರದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಉಕ್ಕಿನ ಕಾರ್ಖಾನೆ ನಡೆದಿದ್ದಾವೋ ಅಥವಾ ಮಧ್ಯಮದ ಉಕ್ಕಿನ ಕಾರ್ಖಾನೆಗಳಿದೆಯೋ, ಇನ್ನೂ ಅನೇಕ ರೀತಿಯ ಉಕ್ಕಿನ ಕಾರ್ಖಾನೆಯಲ್ಲಿ ಹೆವಿ ಇಂಡಸ್ಟ್ರೀಸು, ಸ್ಟೀಲ್ ಇಂಡಸ್ಟ್ರಿ, ಹೀಗೆ ಇತ್ತೀಚೆಗೆ ವಿದ್ಯುತ್ ಶಕ್ತಿಯಿಂದ ತಯಾರು ಮಾಡತಕ್ಕಂಥ ಕಾರುಗಳು,
ಈಗ ಕರ್ನಾಟಕಕ್ಕೆ ಎಷ್ಟು ಕೊಡ್ತೇವೆ ಅನ್ನೋದು ನನ್ನ ಮಗ ಪ್ರಸ್ತಾಪ ಮಾಡೋದು, ಮೊಮ್ಮಗ. ನಾನು ಅದರ ಬಗ್ಗೆ ನಿಲ್ಲಿಸ್ತೇನೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ಈ ರಾಜ್ಯ ಕಾಂಗ್ರೆಸ್ನವರು ಆಳಿದ್ರೂ ಅಸೂಯೆಯಿಂದ ನಾನೀಗ ಮಾತನಾಡ್ತಾ ಇಲ್ಲ. ಈಗ ಅವ್ರಿಗೆ ಅಧಿಕಾರ ಬಂದಿದೆ, 2 ವರ್ಷ ಆಗಿದೆ, ಆಳ್ತಾ ಇದ್ದಾರೆ. 5 ವರ್ಷ ಮಾಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವರ ಮನಸ್ಸಲ್ಲಿದೆ. ಅದು ಪ್ರತಿಯೊಂದು ರಾಜಕಾರಣಿಯೂ ಅವರವರ ಪಕ್ಷದ ಬಗ್ಗೆ ಅವರು ತಮ್ಮ ಕಾರ್ಯಕ್ರಮಗಳ ವಿಷಯದಲ್ಲಿ ಅವರು ಸಮರ್ಥನೆ ಮಾಡುತ್ತಾರೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಕುಮಾರಸ್ವಾಮಿಯವರು ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ಶಕ್ತಿಯನ್ನು ಕೊಡಲಿಕ್ಕೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ಸಹಕಾರ ಕೊಡ್ತಾರೋ ಅದನ್ನು ಗಮನದಲ್ಲಿ ಕರ್ನಾಟಕ ಇಟ್ಕೊಳ್ಬೇಕು ಅಂತೇಳಿ ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗೋದು. ಕೊನೆಯದಾಗಿ ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡೋದು. ಇದು ಒಂದು ಪ್ರಾದೇಶಿಕ ಪಕ್ಷ. ಇವತ್ತು ಇದರ ಹೊಣೆಗಾರಿಕೆಯನ್ನು ಸುರೇಶ್ ಬಾಬು ಅವರು, ನಾಡಗೌಡರು, ಇವತ್ತು ನಮ್ಮ ನಿಖಿಲ್ ಕುಮಾರ್, ಇವರು 3 ಜನದೇ ಜವಾಬ್ದಾರಿ ಅಲ್ಲ. ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರುಗಳು, ಜಿಲ್ಲಾ ಘಟಕದ ಅಧ್ಯಕ್ಷಗಳು, ತಾಲೂಕು ಘಟಕದ ಅಧ್ಯಕ್ಷಗಳು, ನಮ್ಮ ವಿವಿಧ ವಿಭಾಗಗಳು, ಮಹಿಳಾ ವಿಭಾಗ ಇರ್ಬೋದು, ಹಿಂದುಳಿದ ವಿಭಾಗ ಇರ್ಬೋದು, ಇವತ್ತು ಮೈನಾರಿಟಿ ವಿಭಾಗ ಇರ್ಬೋದು, ಏನು ಪರಿಶಿಷ್ಟ ಸಮಾಜಕ್ಕೆ ಸೇರಿದ ವಿಭಾಗ ಇರ್ಬೋದು, ಎಲ್ಲ ವಿಭಾಗಗಳು ಅದರ ಮುಖ್ಯಸ್ಥರು. ನೀವು ಅವರು ಜಿಲ್ಲೆಗೆ ಬಂದಾಗ ಒಂದು ದಿನಕ್ಕೆ 3 ತಾಲೂಕು, 4 ತಾಲೂಕು, ಹೀಗೆ ಏನು ಜನತಾದಳ ಜನರೊಂದಿಗೆ ಎನ್ನುವ ಈ ಅಭಿಯಾನ, ಈ ಕಾರ್ಯಕ್ರಮ ಇದೆ. ಇದನ್ನು ಇಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಜನಗಳನ್ನು ಭೇಟಿ ಮಾಡಿ ಪಕ್ಷಕ್ಕೆ, ನಮ್ಮ ಪಕ್ಷದ ಹಿಂದಿನ ಪಂಚರತ್ನ ಕಾರ್ಯಕ್ರಮ, ನೀರನ್ನು ಇಡೀ ರಾಜ್ಯದ ನಮ್ಮ ನೀರನ್ನು ನಾವು ನಮ್ಮ ಜನತೆಗೆ ಒದಗಿಸ್ಕೊಳ್ಳೋ ಕಾರ್ಯಕ್ರಮ ಏನು ಆಯೋಜನೆ ಮಾಡಿಸಿ 1 ವರ್ಷ ಹೋರಾಟ ಮಾಡಿದರು. 25,000 ಕೋಟಿ ಸಾಲ ಮನ್ನಾ ಮಾಡಿ, ಹೀಗೆ ಕೇವಲ 2,000 ರೂಪಾಯಿ ಗ್ಯಾರಂಟಿ ತಾತ್ಕಾಲಿಕವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಮನಸೋತು
ಶಾಶ್ವತವಾಗಿ ಈ ರಾಜ್ಯದ ಅಭ್ಯುದಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದನ್ನೆಲ್ಲವನ್ನು ಇವತ್ತು ನಮ್ಮ ಮುಖಂಡರುಗಳು ಏನು ಈ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಇಡೀ ರಾಜ್ಯಾದ್ಯಂತ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದರೆ ಇದರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ದಯಮಾಡಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದರಲ್ಲೂ ಯುವಕರದು ತುಂಬ ಹೆಚ್ಚು ತಾವು ಕಾಲವನ್ನು ವಿನಿಯೋಗ ಮಾಡಬೇಕು. ನಮ್ಮ ತಾಯಂದಿರು, ಏಕೆಂದರೆ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚು ಅವಕಾಶ ಇದೆ. 2028 ಮುಂಚೆ ಡಿನೋಟಿಫಿಕೇಶನ್ ಆಗಿದೆ. ಎರಡೂ ಸದನದಲ್ಲಿ ಮಹಿಳಾ ಮೀಸಲಾತಿ ಇವತ್ತೇನು ಅಂಗೀಕಾರ ಆಗಿದೆ. ನಿಮ್ಮ ಜವಾಬ್ದಾರಿ ಭಾಳ ಹೆಚ್ಚು. ಸುಮಾರು 78-80 ಜನ ಹೆಣ್ಣು ಮಕ್ಕಳು